Hello everyone, welcome to JDK Institution. In this video, I am gonna discuss about current electricity, important questions and repeated question. ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋವಂಥದ್ದು ಕೇವಲ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್. ಸೊ ನಿಮಗೆ ಏನಾದ್ರು ಡಿಫಿಕಲ್ಟಿ ಆದರೆ ಪಾಸ್ ಆಗೋದಕ್ಕೆ ಎಷ್ಟು ಓದಬೇಕು ಅಂತ ಹೇಳಿ ಇದರಲ್ಲಿ ವಿಡಿಯೋ ಪ್ಲೇ ಲಿಸ್ಟ್ನಲ್ಲಿ ಪ್ರತಿಯೊಂದು ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಮೊದಲಿಗೆ 2 ಮಾರ್ಕ್ಸ್ ಕ್ವಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ. ಸೊ ಇಲ್ಲಿ ನಿಮಗೆ ಓಮ್ಸ್ ಲಾ ಬಗ್ಗೆ ಡೆಫಿನೇಷನ್ನ ನೀವು ಬರಿಬೇಕಾಗುತ್ತೆ. ಬರೆದಾದ್ಮೇಲೆ ಅದ್ರ ಈಕ್ವೇಷನ್ನ ಬರಿಬೇಕಾಗುತ್ತೆ. ಸೊ ಈಕ್ವೇಷನ್ ಬರೆದ್ರೆ ನೀವು ಸೇಫರ್ ಸೈಡ್ ಇರ್ತೀರಾ. ವಿತ್ ಏನಾದರೂ ಇದು 3 ಮಾರ್ಕ್ಸಿಗೆ ಕೇಳಿದ್ರೆ ಏನು ಈಕ್ವೇಷನ್ ಬರೀತೀರಾ ಅದರ ಟರ್ಮ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಒನ್, ಗಿವ್ ಎನಿ ಟು ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಅಂದರೆ ನಿಮಗೆ ಓಮ್ಸ್ ಲಾನ ರಿಪಿಟೇಷನ್ಸ್ನ ಬರಿಬೇಕಾಗುತ್ತೆ. ಇದು ನೀವು ನೋಡ್ಬೋದು, ತುಂಬ ಸಾರಿ ಕೇಳಿದ್ದಾರೆ. ಸೊ ನಿಮಗೆ 3 ಇದೆ, 3ರಲ್ಲಿ ನೀವು ಯಾವುದಾದ್ರೂ 2 ಬರಿಬೋದಾಗುತ್ತೆ. ನೆಕ್ಸ್ಟ್, ಡಿಫೈನ್ ಮೊಬಿಲಿಟಿ ಮೆನ್ಷನ್ SI ಯೂನಿಟ್. ಸೊ ನಿಮಗೆ ಮೊಬಿಲಿಟಿಯ ಡೆಫಿನೇಷನ್ ಬರೀಬೇಕು, SI ಯೂನಿಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ವಾಟ್ ಈಸ್ ಓಮಿಕ್ ಡಿವೈಸ್, ಗಿವ್ ಎಕ್ಸಾಂಪಲ್. ಸೊ ಓಮಿಕ್ ಡಿವೈಸ್ ಅಂದರೆ ಏನು ಮತ್ತು ಅದರದ್ದೊಂದು ಎಕ್ಸಾಂಪಲ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕಿರ್ಚಾಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಸೊ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಮತ್ತು ಪವರ್ ಲೂಪ್ 2 ಇದೆ. ಮೀನ್ಸ್ ನಿಮಗೆ ಕಿರ್ಚಾಫ್ ಲಾದಲ್ಲಿ 2 ಲಾಗಳಿವೆ. 2 ಲಾನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸಿಗೆ ಕೇಳಿದ್ರೆ ವಿತ್ ಡಯಾಗ್ರಾಮ್ ನೀವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಡಿಫೈನ್ ದ ಟರ್ಮ್ ಡ್ರಿಫ್ಟ್ ವೆಲಾಸಿಟಿ. ರೈಟ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ದ ಟರ್ಮ್ಸ್ ಆಫ್ ಕರೆಂಟ್, ಎಕ್ಸ್ಪ್ಲೈನ್ ಯೂಸ್ಡ್ ಇಟ್ಸ್ ಟರ್ಮ್. ಸೊ ಇಲ್ಲಿ ನಿಮಗೆ ಡ್ರಿಫ್ಟ್ ವೆಲಾಸಿಟಿ ಡೆಫಿನೇಷನ್ ಬರೀತೀರಾ ಮತ್ತು ಡ್ರಿಫ್ಟ್ ವೆಲಾಸಿಟಿಯ ಬರೀ ಎಕ್ಸ್ಪ್ರೆಷನ್ನ ಬರೀಬೇಕಾಗುತ್ತೆ. 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳಿದಾಗ ಇದನ್ನು ಡಿರೈವ್ ಮಾಡಬೇಕಾಗುತ್ತೆ. ಫಾರ್ 2 ಮಾರ್ಕ್ಸ್ ಜಸ್ಟ್ ನೀವೇನು ಬರೀಬೇಕಾಗುತ್ತೆ ಅಂದರೆ ಮೇನ್ ಈಕ್ವೇಷನ್ ಬರೆದ್ರೆ ಸಾಕು. ನೆಕ್ಸ್ಟ್, ರೆಪ್ರೆಸೆಂಟ್ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಫಾರ್ ನಿಕ್ರೋಮ್ ಆ್ಯಂಡ್ ಕಾಪರ್ ಮೆಟಲ್ಸ್. ಇದರಲ್ಲಿ ನಿಮಗೆ ಕಾಪರ್, ನಿಕ್ರೋಮ್ ಮತ್ತು ಒಂದೊಂದು ಸೆಮಿ ಕಂಡಕ್ಟರ್ ಕೂಡ ಕೊಡ್ತಾರೆ. 3 ಗ್ರಾಫ್ ಇದೆ. 3 ಗ್ರಾಫ್ನ ನೋಡಿಕೊಂಡ್ರೆ ಇದರಲ್ಲಿ ನಿಮಗೆ ಅದಾದ್ರು 2 ಕೇಳ್ಬೋದು ಅಥವಾ 3 ಮಾರ್ಕ್ಸಿಗೆ 3 ಕೂಡ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಈಗ ಬರ್ತಾ 3 ಮಾರ್ಕ್ಸಿಗೆ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ಸೊ ರಿಲ್ಯಾಕ್ಸೇಷನ್ ಟೈಮನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಡ್ರಿಫ್ಟ್ ವೆಲಾಸಿಟಿ ಡಿರೈವೇಷನ್ನ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಯು ಸಿ ಇಲ್ಲಿ ನಮಗೆ ಡಯಾಗ್ರಾಮ್ ಇದೆ. ಸೊ ಇಲ್ಲಿ ಕನ್ಸಿಡರೇಷನ್ ಕೂಡ ನೀವು ಬರೀಬೇಕಾಗುತ್ತೆ. ಲೈಕ್ ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ L ಕನೆಕ್ಟೆಡ್ ಟು ಎ ಬ್ಯಾಟ್ರಿ. ಈ ರೀತಿ ನೀವು ಏನು ಡಯಾಗ್ರಾಮ್ನ ಬರಿತೀರೋ ಅದು ನೀವು ಒಂದು 2 ಲೈನ್ಸಲ್ಲಿ ನೀವೇನೇನು ತೊಗೊಂಡಿದ್ದೀರಾ ಅಂತ ಬರೆದು ನೆಕ್ಸ್ಟ್ ಏನಿದೆ ಈಕ್ವೇಷನ್ಸ್ನ ನೀವು ಡಿರೈವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆಗ ನಿಮ್ಮ ಮಾರ್ಕ್ಸ್ ಕಂಪ್ಲೀಟಾಗಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ ಡಿರೈವ್ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಆಫ್ ಎ ಕಂಡಕ್ಟರ್, ದಟ್ ಈಸ್ J is equal to ಸಿಗ್ಮಾ I. ಇದನ್ನು ನಿಮಗೆ 3 ಮಾರ್ಕ್ಸ್ಗೂ ಕೇಳ್ತಾರೆ, 5 ಮಾರ್ಕ್ಸ್ಗೂ ಕೇಳ್ತಾರೆ. ಸೊ ಇಲ್ಲಿ ನೀವು ಕಂಡಕ್ಟಿವಿಟಿ ಕೇಳಿದಾಗ ನಿಮಗೆ 3 ಮಾರ್ಕ್ಸಿಗೆ ಕೇಳಿದ್ರೆ ಈಕ್ವೇಷನ್ ಮಾಡಿ, ಅಥವಾ 5 ಮಾರ್ಕ್ಸಿಗೆ ಕೇಳಿದಾಗ ಇನ್ನೊಂದು ಈಕ್ವೇಷನ್ ಇದೆ, ಅದನ್ನು ನೀವು ಸಾಲ್ವ್ ಮಾಡ್ತಾನೂ ಹೋಗ್ಬೋದು. ಬೇಕಾದ್ರೆ ಇದನ್ನು ಮಾಡ್ಬೋದು. ಬೋತ್ ಆರ್ ಕರೆಕ್ಟ್. ಜಸ್ಟ್ ಸ್ಟೆಪ್ಸ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ assuming the expression of our drift velocity, derive expression for conductivity of a material, symbol usual notation. So J is equal to the conductivity sigma, and that is sigma is equal to n square tau by m ನ ಡಿರೈವ್ ಮಾಡಬೇಕಾಗುತ್ತೆ. ಇದನ್ನು ನಿಮಗೆ ಅಸ್ಯೂಮ್ ದಟ್ ಈ ರೀತಿನಾದ್ರು ಕೇಳ್ಬೋದು, ಅಥವಾ ಈ ರೀತಿ ಇಲ್ಲಿದೆ ನೋಡಿ, ಡಿರೈವ್ ಸಿಗ್ಮಾ is equal to n square tau by m where symbols are union notation. ಸೊ ಈ ಈಕ್ವೇಷನ್ನ ಡಿರೈವ್ ಅಂತನಾದ್ರು ಕೇಳ್ಬೋದು. ಸೊ ಇದನ್ನು ಕೂಡ ನೀವೇನು ಮಾಡಬೇಕಾದ್ರೆ ಡಿರೈವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದರಲ್ಲೂ ಕೂಡ ನೀವು ಕನ್ಸಿಡರೇಷನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸಿಗೆ ಬಂದರೆ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ಕನೆಕ್ಟೆಡ್ ಇನ್ ಎ ಪ್ಯಾರಲಲ್. ಸೆಲ್ಸ್ ಇಲ್ಲಿ ಕೇಳಿರೋ ಅಂಥದ್ದು ಸೆಲ್ಸ್, EMF, ನಾಟ್ ಎನ್ ಕೆಪಾಸಿಟರ್. ಕೆಲವೊಮ್ಮೆ ನಿಮ್ಮಲ್ಲಿ ಕನ್ಫ್ಯೂಷನ್ ಆಗುತ್ತೆ ಕೆಪಾಸಿಟರ್ಗೂ ಸೆಲ್ಸ್ಗೂ. ಸೊ ಸಿಂಬಲ್ನ ನೋಡಿ, ಒಂದು ಉದ್ದ ಒಂದು ಸಣ್ಣ ಇದ್ದರೆ ಅದು ಸೆಲ್ಸ್. ಓಕೆನಾ? ಸೊ ಓದ್ಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಓದಿ. ಕ್ವಶನ್ನ ಓದ್ಬೇಕಾದ್ರೆ ನೋಡಿ, EMF ಆಫ್ 2 ಇಂಟರ್ನಲ್ ಸೆಲ್ಸ್ ಅಂತ ಕೇಳಿದ್ದಾರೆ, ಕನೆಕ್ಟೆಡ್ ಇನ್ ಪ್ಯಾರಲಲ್. ಜಸ್ಟ್ ಪ್ಯಾರಲಲ್ ಅಂತ ನೋಡಿ ಹೋಗಬೇಡಿ, ಸೆಲ್ಲ ಕೆಪಾಸಿಟರ್ ಅಂತ ಓದ್ಬಿಟ್ಟು ಹೋಗಿ. ಓಕೆ, ಒಂದು ಪ್ಯಾರಲಲ್, ಇನ್ನೊಂದು ಸೀರೀಸ್. ನೆಕ್ಸ್ಟ್ ಒನ್ ಈಸ್ ವೀಟ್ಸ್ಟೋನ್ ಬ್ರಿಡ್ಜ್. ಸೊ ವೀಟ್ಸ್ಟೋನ್ ಬ್ರಿಡ್ಜ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದನ್ನು ಒಮ್ಮೆ ನೀವು ನೋಡಿಕೊಂಡ್ರೆ it would be helpful. These are the few important questions from the chapter 3.